ಹಾಗೆ ಐ ರಿಕ್ವೆಸ್ಟ್ ನಮ್ಮ ಎಲ್ಲರ ಪ್ರೀತಿಯ ನಟಿ ಅದಿತಿ ಅವ್ರನ್ನ ಒಂದೆರಡು ಮಾತುಗಳನ್ನ ಆಡಬೇಕು ಕಾರ್ಯಕ್ರಮದ ಬಗ್ಗೆ ಅಂತ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು ಅದಿತಿ ಅವರಿಗೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ವಾಯ್ಸ್ ಯಾರ್ದು ಬರ್ತಾನೆ ಇಲ್ಲ, ನಮಗ್ ಸಪೋರ್ಟ್ ಮಾಡತ್ತಾನೆ ಈ ಇವೆಂಟ್ ಮಾಡಿದ್ದಾರೆ. ನಿಮ್ದೇ ಯಾರ್ದು ವಾಯ್ಸ್ ಬರ್ತಿಲ್ವಲ್ಲ? ವೆರಿ ಗುಡ್ ಮಾರ್ನಿಂಗ್. ನಿಮ್ ಒಬ್ರದೇ ವಾಯ್ಸ್ ಬರ್ತಿರೋದು ಅವಾಗಿಂದನು. ವೆರಿ ಗುಡ್ ಮಾರ್ನಿಂಗ್. ಗರ್ಲ್ಸೇ ಜಾಸ್ತಿ ಇದಾರೆ ಆಕ್ಚುಲಿ, ಗರ್ಲ್ಸ್ದೇ ವಾಯ್ಸ್ ಇಲ್ಲ ಇಲ್ಲಿ. ವೆರಿ ಗುಡ್ ಮಾರ್ನಿಂಗ್. ಬ್ರೇಕ್ಫಾಸ್ಟ್ ಮಾಡಿದ್ರೆ ಎಲ್ರು ಬೇಗ ಕರೆದ್ರು ಅನ್ಸುತ್ತಲ್ವಾ ಇವತ್ತು? ಯಾರಿಗೂ ನಿದ್ದೆ ಆಗಿಲ್ಲ ಪಾಪ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಅನೀಸ್ ಸರ್. ಆ್ಯಕ್ಚುಲಿ ಅನೀಸ್ ಸರ್ ನಮ್ಮ ಅನೀಸ್ ಸರ್, ಬಿಕಾಸ್ ನಾನು ಇಂಡಸ್ಟ್ರಿಗೆ ಬಂದು ಸ್ಟಾರ್ಟಿಂಗಲ್ಲಿ ಏನೂ ಇರಲಿಲ್ಲ. ನನ್ನ ಪ್ರೊಫೈಲ್ನ ಒಂದು ಗೂಗಲ್, ವಿಕಿಪೀಡಿಯಾ ಎಲ್ಲದರಲ್ಲೂ ಇಂಪ್ರೂವ್ಮೆಂಟ್ಸ್ ಮಾಡಿಕೊಟ್ಟಿದ್ದೆ ನಮ್ಮ ಅನೀಸ್ ಸರ್. ಸೊ ಅವರು ಈ ಥರ ಈವೆಂಟ್ಸು ಬರೀ ಇಲ್ಲಲ್ಲ, ನಮ್ಮ ಪರ್ಸ್ನಲಿ ಕೂಡ ನಿಮ್ಗೆ ಯಾವ ಥರ ಹೆಲ್ಪ್ ಬೇಕು, ಇಂಡಸ್ಟ್ರಿ ವಿಷಯದಲ್ಲಾಗಲಿ ಪರ್ಸ್ನಲ್ ಆಗಲಿ ಎಲ್ಲ ಥರದಲ್ಲೂ ಹೆಲ್ಪ್ ಮಾಡ್ತಾರೆ. ನಮ್ಮ ಕನ್ನಡದವ್ರಿಗೆ ಆ್ಯಕ್ಚುಲಿ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಅನೀಸ್ ಸರ್ ಕನ್ನಡದವ್ರಲ್ಲ, ಬಟ್ ಇಲ್ಲಿ ಬಂದು ಕನ್ನಡದವ್ರಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಇನ್ನು ದೊಡ್ಡ ಮಟ್ಟದಲ್ಲಿ ಈವೆಂಟ್ಸ್ಗಳನ್ನ ಮಾಡಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. And all the best ಎಲ್ರಿಗೂ. Adding few words to what Aditi ma'am said, ಏನಂದ್ರೆ ಇವಾಗ ಇವ್ರು ಹೇಳಿದ್ರು ಅನೀಶ್ ಅವರು ಕನ್ನಡಿಗರಲ್ಲ, ಆದ್ರೂ ಕನ್ನಡಿಗರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಂತ. ಇಲ್ಲಪ್ಪ, ನಾವು ಹೇಳ್ತಾ ಇದೀವಿ, ಧೈರ್ಯವಾಗಿ ಹೇಳ್ತಾ ಇದೀವಿ, ಅನೀಶ್ ಅವ್ರನ್ನ ನಾವು ದತ್ತು ತಗೊಂಡ್ಬಿಟ್ಟಾಯ್ತು, ಅವ್ರಿನ್ನ ಕನ್ನಡಿಗರೇನೆ. ಚಪ್ಪಾಳೆ ಬರಬೇಕು. ಕನ್ನಡಿಗರು ಹೌದು, ಇವಾಗ ನಾನು ಒಪ್ಕೋತೀನಿ. ಓಕೆ, ಕಾರ್ಯಕ್ರಮದ ಬಗ್ಗೆ ಮಾತನಾಡಿದಕ್ಕೆ ಅದಿತಿ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.